ಹಲೋ ಎವ್ರಿವನ್, ವೆಲ್ಕಮ್ ಟು ಡಿಜಿಸ್ ಕಾಮರ್ಸ್ ಅಡ್ಡಾ. ನಾನು ನಿಮ್ಮ ಡಿಜಿ ಸರ್. ಈ ಚಾನಲ್ನ ಮೇನ್ ಪರ್ಪಸ್ ಏನು ಅಂದರೆ ಕಾಮರ್ಸ್ ಸಬ್ಜೆಕ್ಟ್ಸನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದು. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಕಾನ್ಸೆಪ್ಟ್ಸನ್ನು ಸಿಂಪಲ್ ಆಗಿ, ಕ್ಲಿಯರ್ ಆಗಿ, ಎಕ್ಸಾಮ್ ಓರಿಯೆಂಟೆಡ್ ವೇನಲ್ಲಿ ಕಲಿಯೋಣ ಮತ್ತು ಎಕ್ಸಾಮ್ಸ್ನಲ್ಲಿ ನಿಮಗೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡಲು ಹೆಲ್ಪ್ ಮಾಡೋದು. ಹಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಮೇಲಿದೆ. ಏನದು ಅಂದರೆ ನಿಮಗೆ ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಚಾಪ್ಟ್ರಲ್ಲಿ ಯಾವ ಅಡ್ಜಸ್ಟ್ಮೆಂಟ್ ತುಂಬ ಕಷ್ಟ ಆಗುತ್ತೆ? PDD ಅಡ್ಜಸ್ಟ್ಮೆಂಟ್ ಅಲ್ವಾ. ಸೊ ಪ್ರತಿಯೊಂದು ಕ್ವಶನಲ್ಲಿ ಡಿಫ್ರೆಂಟ್ PDD ಅಡ್ಜಸ್ಟ್ಮೆಂಟ್ ಇರುತ್ತೆ. ಕೆಲವೊಂದು ಸಲ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ತೋರಿಸ್ತೀವಿ, ಕೆಲವೊಂದು ಸಲ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀವಿ, ಬ್ಯಾಲೆನ್ಸ್ ಶೀಟಲ್ಲಿ ಕೆಲವೊಂದು ಸಲ ಆ್ಯಡ್ ಮಾಡ್ತೀವಿ ಅಥವಾ ಮೈನಸ್ ಮಾಡ್ತೀವಿ ಅಲ್ವಾ. ಅದಾದಮೇಲೆ ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ ತೊಗೊಳ್ಳೋದಾ ಅಥವಾ ಓಲ್ಡ್ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ತೊಗೊಳ್ಳೋದಾ, ಡಿಫ್ರೆನ್ಸ್ ವ್ಯಾಲ್ಯೂ ತೊಗೊಳ್ಳೋದಾ, ಸೇಮ್ ವ್ಯಾಲ್ಯೂ ತೊಗೊಳ್ಳೋದಾ, ಈ ಥರ ಸುಮಾರಷ್ಟು ಕ್ವಶನ್ಗಳಿದೆ ಅಲ್ವಾ ನಿಮಗೆ. ಸೊ ಅದನ್ನೆಲ್ಲನೂ ನಾನು ನಿಮಗೆ ಇದೊಂದು ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ಕೊಡ್ತೀನಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ನಾನು ನಿಮಗೆ ಡಿಫ್ರೆಂಟ್ ಅಡ್ಜಸ್ಟ್ಮೆಂಟ್ನ ಇದೊಂದೇ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅಂದರೆ ಇದೊಂದು ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಮೇಲೆ ಯಾವುದೇ ಅಡ್ಜಸ್ಟ್ಮೆಂಟ್ ಬಂದರೂ ಈಸಿಯಾಗಿ ಸಾಲ್ವ್ ಮಾಡ್ಬೋದು ನೀವು. ಸೊ ನಾನು ಇವಾಗ ಇಲ್ಲಿ ಸಾಲ್ವ್ ಮಾಡಿರೋದು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಚಾಪ್ಟರಿಂದ ಎಲ್ಲ ಡಿಫ್ರೆಂಟ್ PDD ಅಡ್ಜಸ್ಟ್ಮೆಂಟ್ಗಳನ್ನ ತೊಗೊಂಡಿದ್ದೀನಿ. ರಿಪೀಟ್ ಮಾಡಿಲ್ಲ ಯಾವುದನ್ನು, ನೀವು PDD ಅಡ್ಜಸ್ಟ್ಮೆಂಟ್ ಇದ್ದರೆ ಮಾತ್ರ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಏನು ತೊಗೊಳ್ತೀನಿ ಅಂದರೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾರ್ ವ್ಯಾಲ್ಯೂ ಯಾವ ರೀತಿ ಇರುತ್ತೆ, ಅಡ್ಜಸ್ಟ್ಮೆಂಟ್ ಏನಿರುತ್ತೆ. ನೆಕ್ಸ್ಟ್ ಅದು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಬ್ಯಾಲೆನ್ಸ್ ಶೀಟಲ್ಲಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಇಷ್ಟು ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡೋದು. ಸೊ ಇಲ್ಲಿ ಕ್ವಶನ್ ಬ್ಯಾಂಕಿಂದ ಕ್ವಶನ್ ನಂಬರ್ 1. ಇಲ್ಲಿ ಡೆಟಾರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ 20,000 ರೂಪೀಸ್ ಇದೆ. ಎಕ್ಸಿಸ್ಟಿಂಗ್ PDD ಇದೆಯಾ? ಇಲ್ಲ. ಸೊ ಔಟರ್ ಕಾಲಮಲ್ಲಿ ಡೆಟಾರ್ ಎಷ್ಟಿರುತ್ತೆ? 20,000 ಇರುತ್ತೆ. ಅಡ್ಜಸ್ಟ್ಮೆಂಟ್ ಏನಿರುತ್ತೆ PDDಗೆ? ಮೇಂಟೈನ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಅಟ್ 5% ಆನ್ ಡೆಟಾರ್. ಸೊ ನಮಗೆ PDD ಅಂದರೆ ಏನಾಗುತ್ತೆ ಅಂತಂದರೆ ಇದು ಕಾಂಟ್ರಾ ಅಸೆಟ್. ಕಾಂಟ್ರಾ ಅಸೆಟ್ ಅಂದರೆ PDD ಯಾವಾಗ ಇನ್ಕ್ರೀಸ್ ಆಗುತ್ತೋ ನಿಮಗೆ ಡೆಟಾರ್ ವ್ಯಾಲ್ಯೂಗಲ್ವ ನಾವು PDD ಕ್ಯಾಲ್ಕುಲೇಟ್ ಮಾಡೋದು. ಸೊ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ, ಅಂದರೆ ಡೆಟಾರ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಟಾರ್ ವ್ಯಾಲ್ಯೂ ಅಥವಾ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ. ಯಾಕೆ ನಾವು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತಿದ್ದೀವಿ? PDD ಕ್ಯಾಲ್ಕುಲೇಟ್ ಮಾಡಿದಾಗ PDD ಇನ್ಕ್ರೀಸ್ ಆಗುತ್ತೆ. PDD ಏನು ನಮಗೆ ಕಾಂಟ್ರಾ ಅಸೆಟ್ಟು. ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಿರೋದು? ಡೆಟಾರ್ ಮೇಲೆ ಅಲ್ವಾ. ಸೊ ನಮ್ಮ ಡೆಟಾರ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಸೊ ಡೆಟಾರ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ನಾವು ಅದನ್ನು ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ 5% ನಾವು 20,000 ಡೆಟಾರಿಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೆ? 20,000 ಇಂಟು 5/100 ಮಾಡಿದ್ರೆ 1,000 ರೂಪೀಸ್ ಬರುತ್ತೆ. ಇದು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಫಸ್ಟು. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಏನು ಮಾಡ್ತೀವಿ? ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾರ್ ವ್ಯಾಲ್ಯೂ ತೊಗೊಳ್ಳಿ. ಎಷ್ಟಿದೆ? 20,000 ರೂಪೀಸ್ ಇದೆ ಅಲ್ವಾ. ಈ 20,000 ತೊಗೊಂಡು PDD ಏನು ಕ್ಯಾಲ್ಕುಲೇಷನ್ ಮಾಡಿದ್ವಿ, ಡೆಟಾರ್ ವ್ಯಾಲ್ಯೂ ಏನಾಗ್ತಿದೆ? ಡಿಕ್ರೀಸ್ ಆಗ್ತಾಯಿದೆ ಅಲ್ವಾ. ಸೊ ಅದನ್ನು ಮೈನಸ್ ಮಾಡಿದ್ರೆ ಔಟರ್ ಕಾಲಮಲ್ಲಿ ಡೆಟಾರ್ ವ್ಯಾಲ್ಯೂ 19,000ನ ತೋರಿಸ್ಬೇಕು. ಇದು ಸಿಂಪಲ್ ಅಡ್ಜಸ್ಟ್ಮೆಂಟು, ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ಗೂ ಗೊತ್ತಿರುತ್ತಲ್ವ ಇದು. ಸೊ ಇದಾದಮೇಲೆ ಸೆಕೆಂಡ್ ಅಡ್ಜಸ್ಟ್ಮೆಂಟ್ನ ನೋಡೋಣ, ಅಥವಾ ಸೆಕೆಂಡ್ ಪ್ರಾಬ್ಲಮಲ್ಲಿ ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ, ನ್ಯೂ ಕ್ವಶನ್ ಇದು. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾರ್ ವ್ಯಾಲ್ಯೂ ಇದೆ 25,000 ಇದೆ. ಎಕ್ಸಿಸ್ಟಿಂಗ್ PDD ಇದೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿದೆ? 2,000 ರೂಪಿ ಇದೆ. ಎಕ್ಸಿಸ್ಟಿಂಗ್ PDDನ ಮೈನಸ್ ಮಾಡಿದ್ಮೇಲೆ ಔಟರ್ ಕಾಲಮಲ್ಲಿ ಆ್ಯಕ್ಚುಲಿ ನಿಮಗೆ 23,000 ರೂಪಿ ಡೆಟಾರ್ ವ್ಯಾಲ್ಯೂ ಇದೆ. ಇದು ನಿಮಗೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟು ಅಡ್ಜಸ್ಟ್ಮೆಂಟು PDD ಈಸ್ ಇನ್ಕ್ರೀಸ್ಡ್ ಟು ರೂಪೀಸ್ 3,500. ಇಲ್ಲೇನು ಕೇಳಿದ್ದಾರೆ? PDD ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಏನಾಗುತ್ತೆ? ಇದು ಕಾಂಟ್ರಾ ಅಸೆಟ್ ಆಗಿರೋದ್ರಿಂದ ನಿಮ್ಮ ಅಸೆಟ್ ವ್ಯಾಲ್ಯೂ ಡೆಟಾರ್ ವ್ಯಾಲ್ಯೂ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ಎಲ್ಲಿ ತೋರಿಸ್ಬೇಕಾಗುತ್ತೆ? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ತೋರಿಸ್ಬೇಕಾಗುತ್ತೆ. ಇದರ್ಥ ಆಯ್ತಾ ನಿಮಗೆ? ರಿವ್ಯಾಲ್ಯೂಯೇಷನಲ್ಲಿ ತೋರಿಸ್ಬೇಕು. ಓಕೆ, ಇವಾಗ ಯಾವ ಅಮೌಂಟ್ ತೋರಿಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇನ್ಕ್ರೀಸ್ಡ್ ಟು ರೂಪೀಸ್ 3,500. ಅಂದರೆ ಓವರ್ ಆಲ್ ಲಯಬಿಲಿಟಿ ಅಥವಾ ಓವರ್ ಆಲ್ PDD ನಮಗೆ 3,500 ಆಗಿದೆ ಅಂತ ಕೊಡ್ತಾ ಇದ್ದಾರೆ. ನಮಗೆ ಓವರ್ ಆಲ್ ಬೇಡ, ಎಷ್ಟು ಈ ಇಯರು ಇನ್ಕ್ರೀಸ್ ಆಗ್ತಿದೆ ಅಥವಾ ಡಿಕ್ರೀಸ್ ಆಗ್ತಿದೆ ಅಂತ ಬೇಕಾಗಿರೋದು. ಮುಂಚೆ ಎಷ್ಟಿತ್ತು ನಮ್ಮ ಹತ್ರ PDD? 2,000 ಇತ್ತು. ಈಗ ಪ್ರೆಸೆಂಟ್ ಎಷ್ಟಾಗಿದೆ ಅಂತ ಹೇಳಿದರೆ 3,500 ಆಗಿದೆ. ಅಂತಂದರೆ ಎಷ್ಟು ಇನ್ಕ್ರೀಸ್ ಆಯಿತು? 2,000 ಮೈನಸ್ 3,500 ಮಾಡಿದ್ರೆ 1,500 ರೂಪೀಸ್ ಇನ್ಕ್ರೀಸ್ ಆಯಿತು. ಆ 1,500 ಮಾತ್ರ ನಮಗೆ ಬೇಕಾಗಿರೋದು. ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ ಇಲ್ಲಿ 2 ಅಂತ ಕೊಟ್ಟಿದ್ರೆ ಡಿಫ್ರೆನ್ಸ್ ವ್ಯಾಲ್ಯೂನ ತೊಗೊಳ್ಳಿ. ಅಡ್ಜಸ್ಟ್ಮೆಂಟಲ್ಲಿರೋ ವ್ಯಾಲ್ಯೂನ ಓಲ್ಡ್ PDD ವ್ಯಾಲ್ಯೂ ಜೊತೆಗೆ ಮೈನಸ್ ಮಾಡಿ ತೊಗೊಳ್ಳಿ. 2 ಅಂತ ಕೊಟ್ಟರೆ ಏನು ಮಾಡಬೇಕು? ಮೈನಸ್ ಮಾಡಿ ತೊಗೋಬೇಕು. ಅಡ್ಜಸ್ಟ್ಮೆಂಟಲ್ಲಿ ಎಷ್ಟಿದೆ? 3,500 ಇದೆ. ಓಲ್ಡ್ PDD ಎಷ್ಟಿದೆ? 2,000 ರೂಪೀಸ್ ಇದೆ ಅಲ್ವಾ. ಸೊ ಇದೆರಡನ್ನ ಮೈನಸ್ ಮಾಡಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿ ರೂಪೀಸ್ 1,500 ರೂಪೀಸ್ ಬರುತ್ತೆ. ಈಸಿ ಇದೆ ಅಲ್ವಾ. ಓಕೆ, ನೆಕ್ಸ್ಟು ಬ್ಯಾಲೆನ್ಸ್ ಶೀಟಲ್ಲಿ ಯಾವ ರೀತಿ ಮಾಡ್ತೀವಿ?
ಡೆಟಾರ್ ವ್ಯಾಲ್ಯೂನ ಎರಡು ರೀತಿ ಮಾಡ್ಬೋದು. ಓಕೆ, ಒಂದು ಏನು ಮಾಡ್ತೀವಿ, ಡೆಟಾರ್ ವ್ಯಾಲ್ಯೂ 25,000 ಇಲ್ಲಿ ಇನ್ನರ್ ಕಾಲಮಲ್ಲಿ ಏನಿದೆ ಅದನ್ನ ರೆಕಾರ್ಡ್ ಮಾಡಿ. ಈ 25,000 ಜೊತೆಗೆ ಅಡ್ಜಸ್ಟ್ಮೆಂಟಲ್ಲಿರೋ 3,500ನ ಲೆಸ್ ನ್ಯೂ PDD ಮಾಡಿದ್ರೆ ಆನ್ಸರ್ ನಿಮಗೆ 21,500 ರೂಪೀಸ್ ಬರುತ್ತೆ. ಓಕೆ, ಇದು ಒಂದು ವೇ ಆಯಿತು. ಇನ್ನೊಂದು ಈಸಿ ವೇ, ನಾನು ಆ್ಯಕ್ಚುಲಿ ಕಾಲೇಜಲ್ಲಿ ಇದೇ ರೀತಿ ಮಾಡೋದು. ಯಾಕೆಂದರೆ ಪ್ರತಿಯೊಂದು ಕ್ವಶನಲ್ಲೂ ಇದನ್ನೇ ಅಪ್ಲೈ ಮಾಡ್ಬೋದು. ಯಾವುದದು ಅಂದರೆ, ನಾನು ಯಾವಾಗಲೂ ಸ್ಟೂಡೆಂಟ್ಸ್ಗೆ ಔಟರ್ ಕಾಲಮ್ ಡೆಟಾರ್ ವ್ಯಾಲ್ಯೂ ತೊಗೊಳಕ್ಕೆ ಹೇಳ್ತೀನಿ. ಓಕೆ, ಅಂದರೆ ನೆಟ್ ಡೆಟಾರ್ ವ್ಯಾಲ್ಯೂ ತೊಗೊಳಕ್ಕೆ ಹೇಳ್ತೀನಿ. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಅಮೌಂಟ್ ಕಾಲಮಲ್ಲಿ ಕೊಟ್ಟಿರ್ತಾರಲ್ವ, ಆ ಡೆಟಾರ್ ವ್ಯಾಲ್ಯೂ ತೊಗೊಳೋದಕ್ಕೆ ಹೇಳ್ತೀನಿ. ಅದರಲ್ಲಿ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಆಲ್ರೆಡಿ ನಾವು ರೆಕಾರ್ಡ್ ಮಾಡಿರ್ತೀವಲ್ವಾ, ಆ ವ್ಯಾಲ್ಯೂ ಡೆಬಿಟಲ್ಲಿದ್ದರೆ ಅದನ್ನು ಮೈನಸ್ ಮಾಡೋದಕ್ಕೆ ಹೇಳ್ತೀನಿ, ಕ್ರೆಡಿಟಲ್ಲಿದ್ದರೆ ಅದನ್ನು ಆ್ಯಡ್ ಮಾಡೋದಕ್ಕೆ ಹೇಳ್ತೀನಿ. ಇಲ್ಲೆಲ್ಲಿದೆ, ಡೆಬಿಟಲ್ಲಿದೆ ಅಲ್ವಾ. ಸೊ 23,000 ಮೈನಸ್ 1,500 ರೂಪೀಸ್ ಮಾಡಿದ್ರೆ 21,500 ಆನ್ಸರ್ ಬರುತ್ತೆ. ಎರಡು ಮೆಥಡಲ್ಲಿ ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ನೀವು ಮಾಡಿ. ನೆಕ್ಸ್ಟು ಈ ಕ್ವಶನ್ಲಿ ಕ್ವಶನ್ ಬ್ಯಾಂಕ್ ಕ್ವಶನ್ ನಂಬರ್ 3, ಡೆಟಾರ್ ವ್ಯಾಲ್ಯೂ 40,000 ಇದೆ, ಎಕ್ಸಿಸ್ಟಿಂಗ್ PDD ಬಂದು 2,000 ರೂಪೀಸ್ ಇದೆ. ಸೊ ನೆಟ್ ಡೆಟಾರ್ ವ್ಯಾಲ್ಯೂ ಎಷ್ಟಿದೆ, 38,000 ರೂಪೀಸ್. ಇದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ. ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ, ಇನ್ಕ್ರೀಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಬೈ ₹4,000 ಅಂತ ಕೊಟ್ಟಿದ್ದಾರೆ. ಈ ಬೈ ಅನ್ನೋದು ತುಂಬ ಇಂಪಾರ್ಟೆಂಟು. ಬೈ ₹4,000 ಅಂತ ಕೊಟ್ಟರೆ ಆ್ಯಸ್ ಇಟ್ ಈಸ್ ಅದೇನು 4,000 ರೂಪೀಸ್ ಇದೆ ಅದನ್ನೇ ತೊಗೋಬೇಕು. ಇಲ್ಲೇನಾಗ್ತಿದೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಇನ್ಕ್ರೀಸ್ ಆಗ್ತಾ ಇದೆ, ಕಾಂಟ್ರಾ ಅಸೆಟ್ ಅಲ್ವಾ. ಸೊ ಯಾವುದ್ರ ಮೇಲೆ ಚಾರ್ಜ್ ಮಾಡ್ತಾ ಇದ್ದೀವಿ, ಡೆಟಾರ್ ಮೇಲೆ. PDD ಇನ್ಕ್ರೀಸ್ ಆದರೆ ಡೆಟಾರ್ ವ್ಯಾಲ್ಯೂ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಡೆಟಾರ್ ಆಸ್ ಅನ್ ಅಸೆಟ್ ಡಿಕ್ರೀಸ್ ಆದರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಏನದು ಲಾಸ್ ಅಲ್ವಾ, ಅದನ್ನು ಯಾವ ಸೈಡ್ ರೆಕಾರ್ಡ್ ಮಾಡಬೇಕಾಗುತ್ತೆ, ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಟು PDD ಅಕೌಂಟ್ 4,000. ಯಾಕೆ 4,000 ತೊಗೊಂಡೆ, ಯಾಕೆ ಇಲ್ಲಿ ನಾನು 2,000 ಮತ್ತು 4,000 ಡಿಫರೆನ್ಸ್ ವ್ಯಾಲ್ಯೂ ತೊಗೊತಿಲ್ಲ, ಯಾಕೆ ಅಂತಂದರೆ ಇಲ್ಲಿ ಬೈ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಎಷ್ಟು ಇನ್ಕ್ರೀಸ್ ಆಗಿದೆ ಅನ್ನೋದು ಅವರೇ ಹೇಳಿರೋದ್ರಿಂದ ಆ ಸೇಮ್ ವ್ಯಾಲ್ಯೂನ ತೊಗೊಳ್ತಾ ಇದ್ದೀವಿ. ಓಕೆನಾ. ಸೊ ಇದು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ. ಬ್ಯಾಲೆನ್ಸ್ ಶೀಟಲ್ಲಿ ಯಾವ ರೀತಿ ಮಾಡ್ತೀವಿ, ಎರಡು ಮೆಥಡಿಗೆ ಏನು. ಸೊ ಒಂದು ಡೆಟಾರ್ ವ್ಯಾಲ್ಯೂ ಏನು ಇನ್ನರ್ ಕಾಲಮಲ್ಲಿ ಇತ್ತಲ್ವಾ, ಗ್ರಾಸ್ ವ್ಯಾಲ್ಯೂ, ಆ ಡೆಟಾರ್ ವ್ಯಾಲ್ಯೂ ತೊಗೊಳ್ಳಿ. ಡೆಟಾರ್ 40,000. ಈ 40,000 ಜೊತೆಗೆ ಇಲ್ಲಿ ಎಷ್ಟು ಇನ್ಕ್ರೀಸ್ ಆಯಿತು, 4,000 ಇನ್ಕ್ರೀಸ್ ಆಗಿದೆ. ಅದ್ರ ಜೊತೆಗೆ ಓಲ್ಡ್ PDD ಎಷ್ಟಿತ್ತು, 2,000. ಸೊ 4,000 ಪ್ಲಸ್ 2,000ನ ಆ್ಯಡ್ ಮಾಡಿ. ಇಲ್ಲಿ ನೋಡಿ, ಓಲ್ಡ್ PDD 2,000 ಇದೆ, ಅದ್ರ ಜೊತೆ ಇನ್ಕ್ರೀಸ್ ಆಗಿದ್ದು 4,000. ಟೋಟಲ್ ಎಷ್ಟು PDD ಇರೋದು ನಮ್ಮ ಹತ್ರ, 6,000 ಅಲ್ವಾ. ಈ 40,000ಇಂದ 6,000 ಮೈನಸ್ ಮಾಡಿದ್ರೆ 34,000 ಬರುತ್ತೆ. ಇದು ಒಂದು ರೀತಿ ಮಾಡೋದು. ಇನ್ನೊಂದು, ನಾನು ಕಾಲೇಜಲ್ಲಿ ಜನರಲಿ ಯಾವ ರೀತಿ ಮಾಡ್ತೀನಿ ಅಂತಂದರೆ, ಸ್ಟೂಡೆಂಟ್ಸಿಗೆ ಔಟರ್ ಕಾಲಮ್ ನೆಟ್ ಡೆಟಾರ್ ವ್ಯಾಲ್ಯೂ ತೊಗೊಳಕ್ಕೆ ಹೇಳ್ತೇನೆ. 38,000 ಇದೆ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಆಲ್ರೆಡಿ ನಾವು ತೋರಿಸಿದ್ದೀವಲ್ವಾ, PDD ವ್ಯಾಲ್ಯೂ ಎಷ್ಟಿದೆ, 4,000 ಇದೆ. ಈ 4,000ನ ಡೈರೆಕ್ಟಾಗಿ 38,000ಇಂದ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, ಆಗಲೂ ನಮಗೆ 34,000 ಬರುತ್ತೆ ಅಲ್ವಾ. ಸೊ ಇದನ್ನು ಸಿಂಪಲಾಗಿ ಮಾಡ್ಬೋದು. ನಾನು ಸ್ಟೂಡೆಂಟ್ಸ್ಗೆ ಹೇಳೋದು ಇಷ್ಟೇ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ PDD ಡೆಬಿಟಲ್ಲಿದ್ದರೆ ಮೈನಸ್ ಮಾಡಿ, ಕ್ರೆಡಿಟಲ್ಲಿದ್ದರೆ ಆ್ಯಡ್ ಮಾಡಿ. ಡೆಟಾರ್ ವ್ಯಾಲ್ಯೂ ಯಾವಾಗಲೂ ಯಾವ್ದು ತೊಗೋಬೇಕು, ಔಟರ್ ಕಾಲಮಲ್ಲಿ ಏನಿದೆ ಅದನ್ನು ತೊಗೊಳ್ಳಿ ಬ್ಯಾಲೆನ್ಸ್ ಶೀಟಿಗೆ ಅಂತ ಹೇಳ್ತೀನಿ. ಸೊ ಸಿಂಪಲಾಗಿ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಕ್ವಶನ್ ಬ್ಯಾಂಕ್ ಕ್ವಶನ್ ನಂಬರ್ 4, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾರ್ 18,000 ರೂಪೀಸ್ ಇದೆ, ಎಕ್ಸಿಸ್ಟಿಂಗ್ PDD 1,000 ರೂಪೀಸ್ ಇದೆ. ಇದು ತುಂಬಾ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟು. ಅಡ್ಜಸ್ಟ್ಮೆಂಟಲ್ಲಿ ಮೇಂಟೈನ್ 5% PDD ಆನ್ ಡೆಟಾರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ 2 ಅಂತಲೂ ಕೊಟ್ಟಿಲ್ಲ, ಬೈ ಅಂತಲೂ ಕೊಟ್ಟಿಲ್ಲ. ಸೊ ಯಾವಾಗ ನಮಗೆ 2 ಮತ್ತು ಬೈ ಅಂತ ಕೊಡಲ್ಲ, ಆಗ ನಾವು ಏನು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದು ಪ್ರೆಸೆಂಟ್ ವ್ಯಾಲ್ಯೂ. ಆಗ ಡಿಫ್ರೆನ್ಸ್ ವ್ಯಾಲ್ಯೂನೇ ತೊಗೋಬೇಕಾಗುತ್ತೆ ನಾವು. 2 ಮತ್ತು ಬೈ ಕೊಟ್ಟಿಲ್ಲ ಅಂತ ಅಂದರೆ ಏನು ತೊಗೋಬೇಕು ನಾವು, ಡಿಫ್ರೆನ್ಸ್ ವ್ಯಾಲ್ಯೂ ತೊಗೋಬೇಕಾಗುತ್ತೆ. ಸೊ ಎಷ್ಟು ಪರ್ಸೆಂಟ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೇಳಿದ್ದಾರೆ, 5%. ಸೊ ನಾವು PDD ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಗ್ರಾಸ್ ವ್ಯಾಲ್ಯೂಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಗ್ರಾಸ್ ವ್ಯಾಲ್ಯೂ ಎಷ್ಟಿದೆ, 18,000 ಇದೆ. ಸೊ 5% ನೀವು 18,000ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಆ್ಯಕ್ಚುಲಿ ನಿಮಗೆ 900 ರೂಪೀಸ್ ಬರುತ್ತೆ. 18,000 ಇಂಟು 5/100 ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ, 900. ಇಲ್ಲಿ ನೋಡಿ, ಇಲ್ಲಿ 5% ಆನ್ 18,000 ಮಾಡಿದ್ರೆ ಎಷ್ಟು ಬರುತ್ತೆ, 900 ರೂಪೀಸ್ ಬರುತ್ತೆ. ಸೊ ಓಲ್ಡ್ PDD ನಿಮಗೆ 1,000 ಇತ್ತು, ಪ್ರೆಸೆಂಟ್ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ 900 ಇತ್ತು. ಮುಂಚೆ ಎಷ್ಟಿದೆ, 1,000 ಇದೆ, ಇವಾಗ ಎಷ್ಟಿದೆ, 900 ಇದೆ. ಅಂದರೆ PDD ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆಯಾ ಅಥವಾ ಡಿಕ್ರೀಸ್ ಆಗ್ತಾ ಇದೆಯಾ, ಥಿಂಕ್ ಮಾಡಿ. ಮುಂಚೆ 1,000 ಇತ್ತು, ಈ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬಂತು, 900 ಬಂತು. ಅಂದರೆ ಏನಾಗ್ತಿದೆ, PDD ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. ಸೊ PDD ವ್ಯಾಲ್ಯೂ ಡಿಕ್ರೀಸ್ ಆದರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಯಾವ ಸೈಡ್ ಬರಬೇಕಾಗುತ್ತೆ, ಕ್ರೆಡಿಟು. ಯಾಕೆ, PDD ಡಿಕ್ರೀಸ್ ಆದರೆ ಕಾಂಟ್ರಾ ಅಸೆಟ್ ಅಲ್ವಾ, ಕಾಂಟ್ರಾ ಅಸೆಟ್. ಇಲ್ಲಿ PDD ಡಿಕ್ರೀಸ್ ಆದರೆ ಡೆಟಾರ್ ವ್ಯಾಲ್ಯೂ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅಂದರೆ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ನಮಗೆ ಪ್ರಾಫಿಟ್ ಆಗುತ್ತೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಅದು ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಬಟ್ ಇವಾಗ ಕ್ವಶನ್ನು 900 ರೆಕಾರ್ಡ್ ಮಾಡಬೇಕಾ ಅಥವಾ ಈ 1,000 ರೂಪೀಸ್ ರೆಕಾರ್ಡ್ ಮಾಡಬೇಕಾ ಅಂತ, ಎರಡನ್ನೂ ಅಲ್ಲ. 2 ಮತ್ತು ಬೈ ಕೊಟ್ಟಿಲ್ಲ ಅಂತಂದರೆ ನಾವೇನು ಮಾಡಬೇಕು, ಡಿಫ್ರೆನ್ಸ್ ವ್ಯಾಲ್ಯೂನ ತೊಗೋಬೇಕಾಗುತ್ತೆ. ಎಷ್ಟು ತೊಗೋಬೇಕಾಗುತ್ತೆ, 100 ರೂಪೀಸ್ ತೊಗೋಬೇಕಾಗುತ್ತೆ.
1000 ಮತ್ತು 900 ಡಿಫ್ರೆನ್ಸ್ ಏನು ವ್ಯಾಲ್ಯೂ ಇದೆ ಆ 100ನ ತೊಗೊಳ್ಬೇಕಾಗುತ್ತೆ. ಓಕೆ, ಇದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಯಾವ ರೀತಿ ತೋರಿಸ್ತೀವಿ? ಡೆಟಾರ್ ವ್ಯಾಲ್ಯೂ ಇನ್ನರ್ ಕಲಮ್ ಗ್ರಾಸ್ ವ್ಯಾಲ್ಯೂ ತೊಗೊಳ್ಳಿ 18,000 ರುಪಿ. ಅದ್ರ ಜೊತೆಗೆ ನಾವು ಏನು 5% ಕ್ಯಾಲ್ಕುಲೇಟ್ ಮಾಡಿದ್ವಿ ಆ 900ನ ಮೈನಸ್ ಮಾಡಿದ್ರೆ 17,100 ರುಪೀಸ್ ಬರುತ್ತೆ. ಓಕೆ, ಬಟ್ ನಾವು ಕಾಲೇಜಲ್ಲಿ ಯಾವ ರೀತಿ ಮಾಡ್ತೀವಿ ಅಂತಂದರೆ ಔಟರ್ ಕಲಮ್ 17,000 ರುಪೀಸ್ನ ತೊಗೊಳೋದಕ್ಕೆ ಹೇಳ್ತೀನಿ. PDD ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ, ಯಾವ ಸೈಡಲ್ಲಿದೆ? ಕ್ರೆಡಿಟ್ ಸೈಡಲ್ಲಿದೆ. ನಾನು ಆಗಲೇ ಹೇಳಿದೆ ಅಲ್ವಾ, ಡೆಬಿಟಲ್ಲಿದ್ದರೆ ಅದನ್ನ ಮೈನಸ್ ಮಾಡೋದಕ್ಕೆ ಹೇಳ್ತೀನಿ, ಕ್ರೆಡಿಟಲ್ಲಿದ್ದರೆ ಅದನ್ನು ಆ್ಯಡ್ ಮಾಡೋದಕ್ಕೆ ಹೇಳ್ತೀನಿ. ಸೊ ಇಲ್ಲೆಷ್ಟಿದೆ? 100 ಇದೆ. 17,000 ಪ್ಲಸ್ 100 ಮಾಡಿದ್ರೆ 17,100 ಆಗುತ್ತೆ. ಸೊ ಇಲ್ಲ ಆನ್ಸರ್ 17,100 ಇದೆ ಅಲ್ವಾ. ಸೊ ನಿಮಗೂ ಅಷ್ಟೇ ಯಾವ್ದು ಈಸಿ ಆಗುತ್ತೆ ಅದನ್ನು ಫಾಲೋ ಮಾಡಿ. ನೆಕ್ಸ್ಟು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾರ್ ವ್ಯಾಲ್ಯೂ 20,000 ಇದೆ, ಎಕ್ಸಿಸ್ಟಿಂಗ್ PDD 2,000 ರುಪಿ ಇದೆ. ಸೊ ನೆಟ್ ಡೆಟಾರ್ ಎಷ್ಟಿದೆ? 18,000. ನಾವು ಅಡ್ಜಸ್ಟ್ಮೆಂಟ್ ನೋಡೋಣ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಈಸ್ ನೋ ಲಾಂಗರ್ ರಿಕ್ವೈರ್ಡ್. ಅಂದರೆ PDD ಇತ್ತು ನಮ್ಮ ಹತ್ರ, ಎಕ್ಸಿಸ್ಟಿಂಗ್ PDD 2,000 ರುಪಿ ಇತ್ತು, ಆ 2,000 ಬರಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಇವಾಗ ನೋ ಲಾಂಗರ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅರ್ಥ ಏನು? ನಮ್ಮ PDD ಏನಿತ್ತು ಅದು ಡಿಕ್ರೀಸ್ ಆಗ್ತಾ ಇದೆ. ಸೊ PDD ಅನ್ನೋದೇನು? ಕಾಂಟ್ರಾ ಅಸೆಟ್. ಅಂದರೆ PDD ಯಾವಾಗ ರೆಡ್ಯೂಸ್ ಆಗುತ್ತೋ ನಮ್ಮ ಡೆಟಾರ್ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಅಸೆಟ್ ಇನ್ಕ್ರೀಸ್ ಆದರೆ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಯಾವ ಸೈಡ್ ತೋರಿಸ್ಬೇಕಾಗುತ್ತೆ? ಕ್ರೆಡಿಟ್ ಸೈಡಲ್ಲಿ ತೋರಿಸ್ಬೇಕಾಗುತ್ತೆ. ಯಾಕೆ? ಅದು ನಮಗೆ ಪ್ರಾಫಿಟ್ ಆಗುತ್ತೆ ಅಥವಾ ಗೇನ್ ಆಗುತ್ತೆ. ಅದರಿಂದ ನಾವು ರಿವ್ಯಾಲ್ಯೂಷನಲ್ಲಿ ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀವಿ. ಸೊ ಇವಾಗ ಸರ್ ಅಡ್ಜಸ್ಟ್ಮೆಂಟಲ್ಲಿ ಏನು ವ್ಯಾಲ್ಯೂ ಇಲ್ವಲ್ಲ, ಯಾವ ವ್ಯಾಲ್ಯೂ ತೊಗೋಬೇಕು? ಅಲ್ಲಿ ಏನು ಹೇಳಿದ್ದಾರೆ? ಡೌಟ್ಫುಲ್ ಡೆಟ್ ಈಸ್ ನೋ ಲಾಂಗರ್ ರಿಕ್ವೈರ್ಡ್. ಅಂದರೆ ಆಲ್ರೆಡಿ ಏನು ಎಕ್ಸಿಸ್ಟಿಂಗ್ 2,000 ಇತ್ತು ಅದು ರಿಡ್ಯೂಸ್ ಆಗಿದೆ ಅಂತೇಳಿ. ಸೊ ಆ ಸೇಮ್ 2,000 ರುಪೀಸ್ನ ನಾವು ರೆಕಾರ್ಡ್ ಮಾಡಬೇಕಾಗತ್ತೆ. ಓಕೆನಾ? ಓಕೆ, ಈಗ ಬ್ಯಾಲೆನ್ಸ್ ಶೀಟಲ್ಲಿ ಯಾವ ರೀತಿ ತೋರಿಸೋದು ಅಂತ ನೋಡೋಣ. ಸೊ ಇಲ್ಲಿ ಡೆಟಾರ್ ಗ್ರಾಸ್ ವ್ಯಾಲ್ಯೂ ಡೈರೆಕ್ಟಾಗಿ ತೊಗೊಂಡಿದ್ದೀವಿ, PDD ಅವಶ್ಯಕತೆ ಇಲ್ಲ. ಸೊ ಔಟರ್ ಕಾಲಮ್ನೇ. ಸೊ ನಿಮಗೆ ಆ ಸೇಮ್ 20,000 ಆನ್ಸರ್ ಆಗುತ್ತೆ. ಸೊ ನಾನು ಕಾಲೇಜಲ್ಲಿ ಯಾವ ರೀತಿ ಮಾಡ್ತೀನಿ ಅಂತಂದರೆ 18,000 ಔಟರ್ ಕಾಲಮ್ ವ್ಯಾಲ್ಯೂ ತೊಗೊಳ್ತೀವಿ. PDDನ ಎಲ್ಲಿ ರೆಕಾರ್ಡ್ ಮಾಡಿದ್ದೀವಿ? ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿದ್ದೀವಲ್ವಾ. ಸೊ ಆ 2,000 ರುಪೀಸ್ನ ಆ್ಯಡ್ ಮಾಡ್ತೀವಿ. ಸೊ 18,000 ಪ್ಲಸ್ 2,000 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 20,000 ಆನ್ಸರ್ ಬರುತ್ತೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಕ್ವಶನ್ ಬ್ಯಾಂಕ್ ಕ್ವಶನ್ ನಂಬರ್ 7. ಬ್ಯಾಲೆನ್ಸ್ ಶೀಟ್, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾರ್ 23,000 ಇದೆ, ಎಕ್ಸಿಸ್ಟಿಂಗ್ PDD 3,000 ರುಪೀಸ್ ಇದೆ. ಅಡ್ಜಸ್ಟ್ಮೆಂಟಲ್ಲಿ PDD ಈಸ್ ರೆಡ್ಯೂಸ್ಡ್ ಟು ರುಪೀಸ್ 2,000 ಅಂತ ಇದೆ. ಇಲ್ಲಿ 2 ಅಂತ ಕೊಟ್ಟರೆ ನಾವೇನು ಮಾಡ್ತೀವಿ? ಡಿಫರೆನ್ಸ್ ವ್ಯಾಲ್ಯೂ ತೊಗೋಬೇಕಲ್ವಾ. ಸೊ ಅದು ಮೊದಲನೇ ಇಂಪಾರ್ಟೆಂಟು. ಇಲ್ಲಿ PDD ಏನಾಗಿದೆ? ಇನ್ಕ್ರೀಸ್ ಆಗಿದೆಯಾ? ಇಲ್ಲ ಅಲ್ವಾ. ರಿಡ್ಯೂಸ್ ಅಂದರೆ ಡಿಕ್ರೀಸ್ ಆಗಿದೆ. PDD ಡಿಕ್ರೀಸ್ ಆದರೆ ಡೆಟಾರ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ ಅಲ್ವಾ. ಸೊ ಡೆಟಾರ್ಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ. ಅಸೆಟ್ ಇನ್ಕ್ರೀಸ್ ಆದರೆ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಯಾವ ಸೈಡ್ ತೋರಿಸ್ಬೇಕಾಗುತ್ತೆ? ಕ್ರೆಡಿಟ್ ಸೈಡಲ್ಲಿ ತೋರಿಸ್ಬೇಕಾಗುತ್ತೆ. ಇದರ್ಥ ಆಯ್ತಾ? ರಿವ್ಯಾಲ್ಯೂಷನಲ್ಲಿ ಡೆಬಿಟ್ ಅಲ್ಲ, ಕ್ರೆಡಿಟ್ ಅಲ್ಲ, ಕ್ರೆಡಿಟಲ್ಲಿ. ಯಾಕೆ? PDD ರೆಡ್ಯೂಸ್ ಆದರೆ ಡೆಟಾರ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಡೆಟಾರ್ ಇನ್ಕ್ರೀಸ್ ಆದರೆ ಅಸೆಟ್ ಇನ್ಕ್ರೀಸ್ ಆದರೆ ನಮಗೆ ಪ್ರಾಫಿಟ್, ಅದಕ್ಕೆ ನಾವು ಅದನ್ನು ಕ್ರೆಡಿಟಲ್ಲಿ ತೋರಿಸ್ತೀವಿ. ಇವಾಗ 2,000 ತೋರಿಸ್ಬೇಕಾ? ಇಲ್ಲ ಅಡ್ಜಸ್ಟ್ಮೆಂಟಲ್ಲಿರೋದು, ಅಥವಾ ಈ 3,000 ರುಪೀಸ್ನ ತೋರಿಸ್ಬೇಕಾ ಅನ್ನೋದು ಕ್ವಶನ್ನು. ಎರಡೂ ಅಲ್ಲ. ಇಲ್ಲಿ 2 ಅಂತ ಕೊಟ್ಟರೆ ಏನು ಮಾಡಬೇಕು? ಡಿಫ್ರೆನ್ಸ್ ವ್ಯಾಲ್ಯೂನ ತೊಗೋಬೇಕಾಗುತ್ತೆ. ಎಷ್ಟಿದೆ ಡಿಫ್ರೆನ್ಸು? 1,000 ರುಪೀಸ್ ಇದೆ. ಸೊ ಬೈ PDD ಅಕೌಂಟ್ 1,000 ರುಪೀಸ್. ಸಿಂಪಲ್ ಆಗಿದೆ ಅಲ್ವಾ. ಸೊ ಇವಾಗ ಬ್ಯಾಲೆನ್ಸ್ ಶೀಟಲ್ಲಿ ಯಾವ ರೀತಿ ಮಾಡ್ತೀವಿ? 23,000 ರುಪೀಸ್ ತೊಗೊಳ್ಳಿ. ಡೆಟಾರ್ 23,000 ಲೆಸ್ ನ್ಯೂ PDD 2,000 ರುಪೀಸ್ ಇದೆ. ಸೊ ಅಡ್ಜಸ್ಟ್ಮೆಂಟಲ್ಲಿ ಏನು 2,000 ರುಪೀಸ್ ಇದೆ ಆ 2,000ನ ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 21,000 ರುಪೀಸ್ ಬರುತ್ತೆ. ಸೊ ನಾವೇನು ಮಾಡ್ತೀವಿ ಕಾಲೇಜಲ್ಲಿ ಅಂತಂದರೆ ನೆಟ್ ಡೆಟಾರ್ ವ್ಯಾಲ್ಯೂ ತೊಗೊಳ್ತೀವಿ 20,000. ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಎಷ್ಟು ತೋರಿಸಿದ್ವಿ? 1,000 ರುಪೀಸ್ ಅಲ್ವಾ. ಕ್ರೆಡಿಟ್ ಸೈಡಲ್ಲಿದ್ದರೆ ಏನು ಮಾಡ್ತೀವಿ? ಕರೆಕ್ಟ್, ಆ್ಯಡ್ ಅಲ್ವಾ. ಸೊ 20,000 ಪ್ಲಸ್ 1,000 21,000 ಆಗುತ್ತೆ. ಸೊ ಈ ಆನ್ಸರು 21,000ನ ರೆಕಾರ್ಡ್ ಮಾಡ್ತೀವಿ. ಸೊ ನೆಕ್ಸ್ಟ್, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾರ್ ವ್ಯಾಲ್ಯೂ 25,000 ಇದೆ, ಎಕ್ಸಿಸ್ಟಿಂಗ್ PDD 5,000 ಇದೆ, ನೆಟ್ ಡೆಟಾರ್ ವ್ಯಾಲ್ಯೂ 20,000 ಇದೆ. ಸೊ ಅಡ್ಜಸ್ಟ್ಮೆಂಟಲ್ಲಿ PDD ಈಸ್ ರೆಡ್ಯೂಸ್ಡ್ ಬೈ ರುಪೀಸ್ 3,000 ಅಂತ ಕೊಟ್ಟಿದ್ದಾರೆ. ಸೊ ಏನಾಗ್ತಿದೆ ಇಲ್ಲಿ? ಅಗೇನ್ PDD ರೆಡ್ಯೂಸ್ ಆಗ್ತಾ ಇದೆ. PDD ರೆಡ್ಯೂಸ್ ಆದರೆ ಏನಾಗುತ್ತೆ? ಡೆಟಾರ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಡೆಟಾರ್ ಏನು ನಮಗೆ? ಅಸೆಟ್ ಅಲ್ವಾ. ಅಸೆಟ್ ಇನ್ಕ್ರೀಸ್ ಆದರೆ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಯಾವ ಸೈಡ್ ಬರುತ್ತೆ? ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಸೊ ಯಾಕೆ? ಬಿಕಾಸ್ ಅದು ಪ್ರಾಫಿಟ್ ಆಗುತ್ತೆ ನಮಗೆ ಅಸೆಟ್ ಇನ್ಕ್ರೀಸ್ ಆದರೆ, ಅದರಿಂದ ನಮಗೆ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಸೊ ಇವಾಗ ಯಾವ ಅಮೌಂಟ್ ತೊಗೋಬೇಕು? ಇದು ಸಿಂಪಲ್ ಅಲ್ವಾ. ಇಲ್ಲಿ ಬೈ ಅಂತ ಡೈರೆಕ್ಟಾಗಿ ಅವರೇ ಕೇಳಿದ್ದಾರೆ. ಬೈ ಅಂದರೆ ಏನು ಮಾಡ್ತೀವಿ? ಸೇಮ್ ವ್ಯಾಲ್ಯೂನ ತೊಗೊಳ್ತೀವಿ. ಸೊ ಆ 3,000 ರುಪೀಸ್ನ ರೆಕಾರ್ಡ್ ಮಾಡಬೇಕಿಲ್ಲಿ. ಈಗ ಬ್ಯಾಲೆನ್ಸ್ ಶೀಟಲ್ಲಿ ಹೇಗೆ ರೆಕಾರ್ಡ್ ಮಾಡ್ತೀವಿ? ಡೆಟಾರ್ದ 25,000 ಗ್ರಾಸ್ ವ್ಯಾಲ್ಯೂ ತೊಗೊಳ್ಳೋಣ, 25,000. ಇದಾದಮೇಲೆ ಏನು ಮಾಡಬೇಕು ಅಂತಂದರೆ ಈ ಓಲ್ಡ್ PDD ಏನಿತ್ತು 5,000 ರುಪಿ ಎಕ್ಸಿಸ್ಟಿಂಗ್ PDD, ಅದ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ PDDನ ಮೈನಸ್ ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ
ಪಿ ಡಿ ಡಿ ಓಲ್ಡ್ 5,000 ರುಪಿ, ರಿಡಕ್ಷನ್ ಆಗಿರೋದು 3,000, ಉಳ್ಕೊಂಡಿದ್ದು ಪಿ ಡಿ ಡಿ ಎಷ್ಟು 2,000 ಅಲ್ವಾ. ಸೊ ಡೆಟಾರ್ 25,000 ಲೆಸ್ ನ್ಯೂ ಪಿ ಡಿ ಡಿ 2,000, ಔಟರ್ ಕಾಲಮಲ್ಲಿ ಎಷ್ಟು ಬರುತ್ತೆ 23,000 ಬರುತ್ತೆ. ಸೊ ನಾವು ಶಾರ್ಟ್ಕಟ್ಟಲ್ಲಿ ಕಾಲೇಜಲ್ಲಿ ಏನು ಮಾಡ್ತೀವಿ, ಶಾರ್ಟ್ಕಟ್ ಅಂತ ಅಲ್ಲ, ಸೊ ಸಿಂಪಲ್ ನಾರ್ಮಲ್ ಒನ್ ಮೋರ್ ಆಲ್ಟರ್ನೇಟಿವ್ ಮೆಥಡ್ ಅಷ್ಟೇ ಇದು. ನೆಟ್ ಡೆಟಾರ್ ವ್ಯಾಲ್ಯೂ ತೊಗೊಳ್ತೀವಿ, ಎಷ್ಟಿದೆ 20,000 ಇದೆ. ನಾವೀಗ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಪಿ ಡಿ ಡಿ ಇದ್ರೆ ಏನು ಮಾಡಬೇಕು ಅಂದೆ ಅದನ್ನು ಆ್ಯಡ್ ಮಾಡ್ತೀವಿ, ಡೆಬಿಟಲ್ಲಿ ಇದ್ರೆ ಏನು ಮಾಡ್ತೀವಿ ಮೈನಸ್ ಮಾಡ್ತೀವಿ, ಸಿಂಪಲ್ಲು. ಇಲ್ಲೆಲ್ಲಿದೆ ಕ್ರೆಡಿಟಲ್ಲಿದೆ. ಸೊ 20,000 + 3,000 23,000 ಆಗುತ್ತೆ. ಸೊ ಆನ್ಸರ್ ಎಷ್ಟಿದೆ 23,000 ಇದೆ. ನೆಕ್ಸ್ಟ್ ಲಾಸ್ಟ್ ಅಡ್ಜಸ್ಟ್ಮೆಂಟು ಪಿ ಡಿ ಡಿನಲ್ಲಿ ಡೆಟಾರ್ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ 1 lakh ಇದೆ, ಎಕ್ಸಿಸ್ಟಿಂಗ್ ಪಿ ಡಿ ಡಿ 6,000 ರುಪೀಸ್ ಇದೆ, ನೆಟ್ ಡೆಟಾರ್ ಎಷ್ಟಿದೆ 94,000 ರುಪೀಸ್ ಇದೆ. ಅಡ್ಜಸ್ಟ್ಮೆಂಟು ಮೇಂಟೈನ್ ಪಿ ಡಿ ಡಿ ಅಟ್ 10% ಆನ್ ಡೆಟಾರ್ ಅಂತ ಕೊಟ್ಟಿದ್ದಾರೆ. ಮೇಂಟೈನ್ ಕ್ರಿಯೇಟ್ ಅಂತ ಅಂದರೆ ನಮ್ಮದು ಪಿ ಡಿ ಡಿ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ. ಮೇಂಟೈನ್ ಪಿ ಡಿ ಡಿ ಅಂತ ಕೊಟ್ಟಾಗ ಏನು ಮಾಡಬೇಕು, ಆ 10%ನ ನಾವು ಗ್ರಾಸ್ ಡೆಟಾರ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೆಟ್ ಮೇಲೆ ಯಾವತ್ತೂ ಕ್ಯಾಲ್ಕುಲೇಟ್ ಮಾಡಬಾರ್ದು ಈ ಥರ ಪರ್ಸೆಂಟೇಜ್ ಕೊಟ್ಟಾಗ. ಸೊ ಎಕ್ಸಿಸ್ಟಿಂಗ್ ಡೆಟಾರ್ ಏನಿತ್ತು ಅಥವಾ ಗ್ರಾಸ್ ವ್ಯಾಲ್ಯೂ ಡೆಟಾರ್ ಏನಿತ್ತು ಅದ್ರ ಜೊತೆಗೆ ಕ್ಯಾಲ್ಕುಲೇಟ್ ಮಾಡಿ. 10% ಆನ್ 1 lakh ಇಫ್ ಯು ಕ್ಯಾಲ್ಕುಲೇಟ್ ಎಷ್ಟು ಬರುತ್ತೆ 10,000 ಬರುತ್ತೆ. ಓಕೆ, ಇವಾಗ ಈ ಅಡ್ಜಸ್ಟ್ಮೆಂಟಲ್ಲಿ 2 ಅಥವಾ ಬೈ ಕೊಟ್ಟಿದ್ದಾರಾ, ಕೊಟ್ಟಿಲ್ಲ. ನಾನು ಪ್ರೀವಿಯಸ್ ಆಲ್ರೆಡಿ ಒಂದು ಅಡ್ಜಸ್ಟ್ಮೆಂಟಲ್ಲಿ ಹೇಳಿದೆ ಅಲ್ವಾ, 2 ಮತ್ತು ಬೈ ಕೊಟ್ಟಿಲ್ಲ ಅಂತಂದರೆ 2 ಅಂತಲೇ ಕನ್ಸಿಡರ್ ಮಾಡಬೇಕು, ಅದು ಅಸಂಪ್ಷನ್ ಆಗುತ್ತೆ. ಸೊ 2 ಅಂತ ಅಂದರೆ 10,000 ರುಪೀಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಓಲ್ಡ್ ಪಿ ಡಿ ಡಿ ಎಷ್ಟಿದೆ 6,000 ಇದೆ, ಡಿಫ್ರೆನ್ಸ್ ವ್ಯಾಲ್ಯೂ ತಾನೇ ತೊಗೊಳ್ತೀವಿ. ಸೊ 10,000 - 6,000 ತೊಗೊಂಡ್ರೆ 4,000 ರುಪೀಸ್ ರೆಕಾರ್ಡ್ ಮಾಡಬೇಕು. ಸೊ ಇವಾಗ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಮೇಂಟೈನ್ ಪಿ ಡಿ ಡಿ ಅಂದರೆ ಪಿ ಡಿ ಡಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಪಿ ಡಿ ಡಿ ಇನ್ಕ್ರೀಸ್ ಆದರೆ ಕಾಂಟ್ರಾ ಅಸೆಟ್ ಅಲ್ವಾ, ಸೊ ಡೆಟಾರ್ ವ್ಯಾಲ್ಯೂ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಪಿ ಡಿ ಡಿ ಇನ್ಕ್ರೀಸ್ ಆದರೆ ಡೆಟಾರ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ಯಾವ ಸೈಡ್ ರೆಕಾರ್ಡ್ ಮಾಡಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು, ಯಾಕೆಂದರೆ ಅದು ಲಾಸ್ ಆಗುತ್ತೆ ನಮ್ಮ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದರೆ. ವ್ಯಾಲ್ಯೂ ಅಮೌಂಟ್ ಎಷ್ಟು ರೆಕಾರ್ಡ್ ಮಾಡಬೇಕು 4,000 ರುಪೀಸ್. ಯಾಕೆ 4,000? ಇಲ್ಲಿ 2 ಮತ್ತು ಬೈ ಕೊಟ್ಟಿಲ್ಲ ಅಂದರೆ ಡಿಫ್ರೆನ್ಸ್ ವ್ಯಾಲ್ಯೂನ ತೊಗೋಬೇಕಾಗುತ್ತೆ. 10% ಆನ್ 1 lakh ಇಫ್ ಯು ಕ್ಯಾಲ್ಕುಲೇಟ್ ಎಷ್ಟು ಬರುತ್ತೆ ನಮಗೆ 10,000 ರುಪೀಸ್ ಬರುತ್ತೆ. ಅದನ್ನು ಎಕ್ಸಿಸ್ಟಿಂಗ್ ಪಿ ಡಿ ಡಿನಲ್ಲಿ ಮೈನಸ್ ಮಾಡಿದಾಗ 4,000 ರುಪೀಸ್ ಬಂತು. ಸೊ ಈ ವ್ಯಾಲ್ಯೂನ ಬ್ಯಾಲೆನ್ಸ್ ಶೀಟಲ್ಲಿ ಯಾವ ರೀತಿ ತೋರಿಸ್ತೀವಿ ಅಂತಂದರೆ 1 lakh ತೊಗೊಳ್ಳಿ, 1 lakh ಜೊತೆಗೆ ಏನು ಕ್ಯಾಲ್ಕುಲೇಟ್ ಮಾಡಿದಾಗ ಬಂತು ವ್ಯಾಲ್ಯೂ ಆ ನ್ಯೂ ಪಿ ಡಿ ಡಿನ ಮೈನಸ್ ಮಾಡಿದ್ರೆ ಔಟರ್ ಕಾಲಮ್ಗೆ 90,000ನ ರೆಕಾರ್ಡ್ ಮಾಡ್ಬೋದು. ಅಥವಾ 94,000 ಇದೆ ನೆಟ್ ಡೆಟಾರ್ ವ್ಯಾಲ್ಯೂ, ಅದ್ರ ಜೊತೆಗೆ ಪಿ ಡಿ ಡಿ ಎಷ್ಟಿದೆ ಇಲ್ಲಿ 4,000. ಯಾವ ಸೈಡ್ ಇದೆ ಡೆಬಿಟ್, ಡೆಬಿಟಲ್ಲಿದ್ದರೆ ಏನು ಮಾಡಬೇಕು ಮೈನಸ್, ಕ್ರೆಡಿಟಲ್ಲಿದ್ದರೆ ಏನು ಮಾಡಬೇಕು ಆ್ಯಡ್. ಸೊ ಇಲ್ಲಿ 4,000 ಡೆಬಿಟಲ್ಲಿ ಇರೋದ್ರಿಂದ ಮೈನಸ್ ಮಾಡ್ತೀವಿ. 94,000 - 4,000 ಮಾಡಿದ್ರೆ 90,000 ಆನ್ಸರ್ ಬರುತ್ತೆ. ಸೊ ಇದಿಷ್ಟು ನಿಮಗೆ ಡಿಫ್ರೆಂಟ್ ಪಿ ಡಿ ಡಿ ಅಡ್ಜಸ್ಟ್ಮೆಂಟು. ನಿಮಗೆ ಇದೇ ಪಿ ಡಿ ಡಿ ಅಡ್ಜಸ್ಟ್ಮೆಂಟ್ ಸಹ ರಿಟೈರ್ಮೆಂಟಲ್ಲೂ ಇರೋದು, ಅದರಿಂದ ನಾನು ರಿಟೈರ್ಮೆಂಟಿಗೆ ಸಪ್ರೇಟ್ ವೀಡಿಯೋ ಮಾಡ್ತಾ ಇಲ್ಲ. ಸೊ ಇದನ್ನು ಕಲಿತ್ರೆ ನಿಮಗೆ ಅಡ್ಮಿಷನಲ್ಲೂ ಪಿ ಡಿ ಡಿ ಅಡ್ಜಸ್ಟ್ಮೆಂಟ್ನ ಕ್ಲಿಯರ್ ಮಾಡ್ಬೋದು, ಮತ್ತು ನೀವು ರಿಟೈರ್ಮೆಂಟಲ್ಲೂ ಸಹ ಸಾಲ್ವ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನಿಮಗೆ ನಾನು ಮಾಡ್ತಿರೋ ಕಂಟೆಂಟು ಯೂಸ್ಫುಲ್ ಆಗ್ತಿದೆ, ಈಸಿ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಏನು ಒಪಿನಿಯನ್ ಇದೆ ಅದನ್ನು ಶೇರ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯೋರ್ ಸಪೋರ್ಟ್ ಮೋಟಿವೇಟ್ಸ್ ಅಸ್ ಟು ಕಮ್ ಅಪ್ ವಿತ್ more helpful videos like this. Let's simplify commerce together.